ಧಾರವಾಡದಲ್ಲಿ ಲವ್ ಜಿಹಾದ್ಗೆ ಹೆದರಿ ಬಾಲಕಿ ಆತ್ಮಹತ್ಯೆ. ದಲಿತ ಪ್ರಾಪ್ತ ಬಾಲಕಿಗೆ ಪ್ರೀತಿಸಿ ಲವ್ ಜಿಹಾದ್ಗೆ ಯತ್ನಿಸಲಾಗಿದೆ. ಮುಸ್ಲಿಂ ಯುವಕನ ಕಿರುಕುಳ ತಾಳಲಾರದೆ ಅಪ್ರಾಪ್ತೆ ಆತ್ಮಹತ್ಯೆ. ಧಾರವಾಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೇ 8ರಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಅಪ್ರಾಪ್ತ ಬಾಲಕಿ. ಇಂಥ ಪ್ರಕರಣಗಳು ಇತ್ತೀಚೆಗೆ ಅತಿ ಹೆಚ್ಚು ದಾಖಲಾಗ್ತಾ ಇದೆ. ಲವ್ ಜಿಹಾದ್ ಹೆಂಗೆ ಬಲೆಗೆ ಬೀಳ್ಸ್ಕೊಳ್ತಾರೆ, ಹೆಂಗೆ ಪಟಾಯಿಸ್ತಾರೆ, ಹೆಂಗೆ ಮೋಸ ಮಾಡ್ತಾರೆ, ಟಾರ್ಗೆಟ್ ಅನ್ನ ಇಟ್ಕೊಂಡು ಬಂದಿರ್ತಾರೆ. ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದ ನಹೀಂ ಬೇಗ ಬಳಿಕ ಅಪ್ರಾಪ್ತಿಗೆ ಮುಸ್ಲಿಂ ಬುರ್ಖಾವನ್ನ ಧರಿಸಿ ಆಕೆಯೊಂದಿಗೆ ಸುತ್ತಾಟವನ್ನ ಸಹ ಮಾಡಿದ್ದಾನೆ. ನಿನ್ನನ್ನು ಬಿಟ್ಟು ಹೋಗಲ್ಲ, ಯಾವ ಧರ್ಮನೂ ಇಲ್ಲ, ಏನೂ ಇಲ್ಲ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಂಬಿಸಿದ್ದು ಆಕೆಯೊಂದಿಗೆ ಎಲ್ಲ ಬುರ್ಖವನ್ನ ಹಾಕಿಬಿಟ್ಟು ಸುತ್ತಾಡಿದ್ದು. ಸುತ್ತಾಡುವಾಗಲೇ ಒಂದ್ಸರಿ ಪೋಷಕರ ಕೈಗೆ ಸಿಕ್ಬಿದ್ದಿದ್ದಾಳೆ ಆ ಬಾಲಕಿ. ಹಿಂಗಾಗಿ ಬಾಲಕಿಗೆ ಬೈದು ಬುದ್ಧಿವಾದವನ್ನು ಹೇಳಿದ್ರು ಪೋಷಕರು. ನೋಡಮ್ಮ, ಇದೆಲ್ಲ ಆಗಬರಲ್ಲ, ಈಗ ಧರ್ಮದ ವಿಚಾರವನ್ನ ಬಿಟ್ಟು ಬಿಡೋಣ, ಬಟ್ ಹುಡುಗನ ಮುಖ ನೋಡೋದಾದ್ರೆ ಬೇಡಮ್ಮ, ಇದೆಲ್ಲ ಬಿಟ್ಟು ಬಿಡು ಅಂತ ಹೇಳಿ ಒಳ್ಳೆ ಬುದ್ಧಿಯನ್ನು ಹೇಳಿದ್ದಾರೆ. ಇದಾದ್ಮೇಲೂ ಸಹ ನಹೀಂ ಬೇಗ ಸವಾಸದಿಂದ ದೂರವಿದ್ಲು ಬಾಲಕಿ. ಅಪ್ಪ ಅಮ್ಮ ಹೇಳಿದ್ರು ಸಹವಾಸ ಮಾಡಬೇಡ ಅಂತ ಹೇಳಿ. ಅವಳು ಸಹ ಹೇಳಿದ ಮಾತನ್ನು ಕೇಳಿದಾಳೆ, ಅವಳು ದೂರ ಇದ್ಲು. ಇಷ್ಟಾದ್ರೂ ಸಹ ಅಪ್ರಾಪ್ತಿಯೊಂದಿಗಿನ ಸಹವಾಸವನ್ನ ಬಿಟ್ಟಿರ್ಲಿಲ್ಲ ಕಿಡಿಗೇಡಿ. ಅವನೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡೇ ಬಂದಿದ್ದ, ಬೆಳೆಸ್ಕೊಳ್ಬೇಕು, ಒಂದು ಕಥೆಯನ್ನು ಮುಗಿಸಬೇಕು ಅಂತ ಹೇಳಿ ಬಾಲಕಿಗೆ ಮೊಬೈಲ್ ಕೊಡಿಸಿ ಆಕೆಯೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದ, ವಿಡಿಯೋ ಕಾಲ್ ಮಾಡ್ತಾ ಇದ್ದ. ಬಳಿಕ ಅಪ್ರಾಪ್ತ ಬಾಲಕಿಗೆ ಬುರ್ಕಾವನ್ನ ಧರಿಸುವಂತ ಫೋಟೋ ಸಹ ವೈರಲ್ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಬಾಲಕಿ ಬುರ್ಕಾವನ್ನ ಧರಿಸಿದಂತ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಇದರಿಂದ ಆತಂಕಕ್ಕೀಡಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಬಾಲಕಿ ಹೆದ್ರು ಬಿಟ್ಟಿದ್ದಾಳೆ. ಅಪ್ಪ ಅಮ್ಮ ಹೇಳಿದ್ರು ಹೋಗ್ಬೇಡ, ಸವಾಸಕ್ಕೆ ಹೋಗ್ಬೇಡ ಅಂತ. ಇವಳು ಹೋಗಿರ್ಲಿಲ್ಲ. ಅದಾದ್ಮೇಲೆ ಇವನೇ ಫೋನ್ ಕೊಡ್ಸಿದಾನೆ, ಇಲ್ಲ ಹಂಗೆಲ್ಲ ಆಗೋದಿಲ್ಲ, ನೀನ್ ನನ್ನ ಜೊತೆ ಇರಲೇಬೇಕು ಅಂತ ಹೇಳಿ ಏನೇನೋ ಬಣ್ಣದ ಮಾತುಗಳನ್ನ ಎಲ್ಲ ಆಡ್ಬಿಟ್ಟು ಅದಾದ್ಮೇಲೆ ಅವಳಿಗೆ ಬುರ್ಕವನ್ನ ಹಾಕಿಸಿ ಫೋಟೋವನ್ನ ವೈರಲ್ ಮಾಡ್ಬಿಟ್ಟಿದ್ದಾನೆ. ಆಗ ಅವಳಿಗೆ ಭಯ ಶುರು ಆಗ್ಬಿಡುತ್ತೆ. ಹಬ್ಬ ನೋಡಿದವ್ರು ಏನ್ ಅನ್ಕೋಬಿಡ್ತಾರೆ, ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವಳಿಗೆ ಅನ್ಸ್ಬಿಟ್ಟು ಅವಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಸದ್ಯ ನಹೀಂ ಬೇಗ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಪೋಷಕರು. ಫೋಕ್ಸೋ ಕಾಯ್ದೆ ಆತ್ಮಹತ್ಯೆಗೆ ಪ್ರಚೋದನೆ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಗರಗ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಪೋಷಕರು. ಪ್ರಕರಣ ದಾಖಲಾಗಿ ತಿಂಗಳುಗಳು ಕಳೆದ್ರೂ ಆರೋಪಿಯನ್ನ ಬಂಧಿಸ್ತಾ ಇಲ್ಲ ಪೊಲೀಸರು. ಇಲ್ಲೊಂದು ಪ್ರಶ್ನೆಯನ್ನು ಹುಟ್ಕೊಳ್ತಾ ಇದೆ, ಪೊಲೀಸರೇ ಆರೋಪಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರಾ ಅಂತ ಹೇಳಿ ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ, ಅನುಮಾನ ಮೂಡ್ತಾ ಇದೆ. ಆರೋಪಿ ನಹೀಂ ಬೇಗ ಬಂಧಿಸುವಂತೆ ದಲಿತ ಸಂಘಟನೆಯಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಅವಳು ದಲಿತ ಸಮುದಾಯದ ಹುಡುಗಿ, ಇವನು ಮುಸ್ಲಿಂ ಸಮುದಾಯದ ಹುಡುಗ. ಸಾಕಷ್ಟು ಕತೆಗಳಾಗಿ ಹೋಗಿದೆ. ಅಲ್ಲಿ ಇಲ್ಲಿ ದೇವಸ್ಥಾನ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಇವನು. ನಿನಗೇನ್ ಬೇಕೋ ಹೇಳು, ಕೊಡಿಸ್ತೀನಿ, ಚಿನ್ನ ಮುದ್ದು ಬಂಗಾರ ಅಂತ ಹೇಳಿ ಅನ್ಕೊಂಡು ಒಟ್ಟಿನಲ್ಲಿ ಲವ್ ಜಿಹಾದ್ ಮಾಡಬೇಕು, ಇವಳನ್ನು ಮುಗಿಸ್ಬೇಕು, ಇಂಥದ್ದೊಂದು ಪ್ಲಾನ್ ಅನ್ನ ಇಟ್ಕೊಂಡು ಬಂದಂಥವನು. ಅವನು ಏನೋ ಪ್ಲಾನ್ ಅನ್ನ ಇಟ್ಕೊಂಡ, ಅದು ಸಕ್ಸಸ್ ಆಗ್ಬಿಟ್ಟಿದೆ ಪಾಪ. ಇನ್ನು ಅವ್ರ ಮನೆಯವ್ರ ಗತಿ ಏನು, ಎಷ್ಟು ಜನ ಮಕ್ಕಳು ಆ ತಾಯಿಗೆ ಗೊತ್ತಿಲ್ಲ. ಆದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಏನಿದು ಲವ್ ಜಿಹಾದ್, ಯಾವಾಗ ನಡೆದಿದ್ದು, ಎಷ್ಟ್ ಟೈಮ್ ಇಂದ ಪ್ರೀತಿಯನ್ನ ಹೆಸರಲ್ಲಿ ನಾಟಕ ಮಾಡ್ತಾ ಇದ್ದ, ಅಪ್ಪ ಅಮ್ಮಂಗ್ ಗೊತ್ತಿತ್ತಾ, ಏನ್ ಕತೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಕಳೆದ ಮೇ 8ರಂದು ಧಾರವಾಡ ಜಿಲ್ಲೆಯ ಗರಗ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ. ಹುಡುಗ ಕೂಡ ಮಹಿಳೆಯನ್ನು ಕೂಡ ಲವ್ ಮಾಡಿ ಪೋಸ್ಟ್ ಮಾಡೋದ್ರ ಮುಖಾಂತರ ಆ ಪೋಸ್ಟ್ ವೈರಲ್ ಆಗಿ ಬೆನ್ನಲ್ಲಿದೆ. ಈಗ ಮನೆಯಲ್ಲಿ ಗುರುತಾಗಿದೆ. ಅದ್ರ ಜೊತೆಗೆ ಮನೆಯಲ್ಲಿ ಗುರುತಾದ ತಕ್ಷಣ ಅವರು ಸಂಬಂಧಪಟ್ಟಂತ ಗರಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಹೋದ್ರು. ಅಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿ ತನಿಖೆ ಆಗದಾಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಅದರಂತೆ ಕೂಡ ಹುಡುಗ ಮುಸ್ಲಿಮ್ಸ್ ಆಗಿರೋದ್ರಿಂದ ಹುಡುಗಿಗೆ ಬುರ್ಕಾ ಹಾಕುವಂತೆ ಒತ್ತಾಯ ಕೂಡ ಮಾಡಿದಾನಂತೆ. ಅದ್ರ ಜೊತೆಗೆ ಲವ್ ಜಿಹಾದ್ ಒಂದು ಪ್ರಕರಣ ಕೂಡ ಇದ್ರೊಳಗೆ ಆಗಿದೆ. ಇನ್ನು ಇದ್ರ ಜೊತೆಗೆ ಹೇಳ್ಬೇಕಂತಂದ್ರೆ ಹುಡುಗಿಯ ಫೋಟೋ ವೈರಲ್ ಆದ ಮೇಲೆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದ್ರ ಬಗ್ಗೆ ಪೊಲೀಸರು ಯಾವುದೇ ರೀತಿ ತನಿಖೆ ನಡೆಸಿಲ್ಲ ಅನ್ನೋದು ಕೂಡ ಹೇಳ್ತಾರೆ.
ಉಮೇಶ್, ಈಗ ಆ ಹುಡುಗನ ಹಿಂದೆ ಕುಮ್ಮಕ್ ಕೊಡೋದಕ್ಕೆ ಯಾರಾದ್ರೂ ಇದ್ರಾ? ಅವನೊಬ್ನೇನ ಹಿಂಗ ಮಾಡಿರೋದು ಅಥವಾ ಹಿಂಗ್ ಮಾಡಬೇಕು ಅಂತ ಹೇಳಿ ಬೆನ್ ಹಿಂದೆ ನಿಂತವ್ರು ಯಾರಾದ್ರೂ ಇದಾರ ಅವನ ಸಹಚರರು? ಈಗಾಗಲೇ ಅದ್ರ ಬಗ್ಗೆ ಈಗ ಶ್ರೀರಾಮ್ ಸೇನಾ ಮುಖ್ಯಸ್ಥ ಅಂತ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಪೊಲೀಸರಿಗೆ ಒತ್ತಾಯ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಮುಸ್ಲಿಮ್ಸ್ ಅವರು ಹಿಂಗೆ ಲವ್ ಜಿಹಾದ್ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲಗಳು ಧಾರವಾಡದಲ್ಲಿ ಆಗಿರೋ ಹಿಂದೆ ಕೂಡ ಆಗಿದಂತ ಆ ವಿಚಾರವಾಗಿ ಹೀಗಾಗಿ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಯಾಕೆ ಮಾಡಿಲ್ಲ ಅನ್ನೋ ಉದ್ದೇಶ ಕೂಡ ಪ್ರಮೋದ್ ಮುತಾಲಿಕ್ ಅವರು ಅದ್ರ ಬಗ್ಗೆ ನಡೆಸಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಯಾರು ಏನ್ ಮಾಡಿದಾರೆ ಅನ್ನೋದು ಇನ್ನೂ ನಿಖರವಾಗಿ ಮಾಹಿತಿ ಸಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.